ಹಾಯ್ ಫ್ರೆಂಡ್ಸ್, ಇವತ್ತು ನಾವು 7 ಕಪ್ ಸ್ವೀಟನ್ನು ಮಾಡ್ತಾಯಿದ್ದೀವಿ. 7 ಕಪ್ ಸ್ವೀಟ್ ಅಂದರೆ 7 ಕಪ್ಪು ಪದಾರ್ಥಗಳನ್ನು ಹಾಕಿ ಮಾಡೋದು. ಹಾಗೆ ಮೊದಲನೇ ಕಪ್ಪು ಒಂದು ಲೋಟ ಹಾಲನ್ನು ಹಾಕಬೇಕು. ಯಾವ ಮೆಜರ್ಮೆಂಟಲ್ಲಿ ತಗೊಂಡಿದ್ದೋ ಅದೇ ಮೆಜರ್ಮೆಂಟಲ್ಲಿ ಎಲ್ಲವನ್ನು ಹಾಕಬೇಕು. 1 ಕಪ್ಪು ರುಬ್ಬಿದ ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ನೋಡಿ. 1 ಕಪ್ಪು ಹುರ್ಕಡಲೆ, ಅದು ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 3 ಕಪ್ಪು ಸಕ್ಕರೆನ ಹಾಕಬೇಕು. ಮತ್ತು 1 ಕಪ್ಪು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಪ್ಯೂರ್ ಇರಬೇಕು ಮತ್ತು ಯಾವುದೇ ರೀತಿ ಬಳಸಿದ ಎಣ್ಣೆನ ಹಾಕಬಾರ್ದು. ಇವೆಲ್ಲವನ್ನು ಒಲೆ ಮೇಲೆ ಹಿಡ್ದಾಗೆ ಕೆಳಗಿಟ್ಕೊಂಡು ಎಲ್ಲವನ್ನು ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ಹಾಕಿಬಿಟ್ಟು ಎಲ್ಲವನ್ನು ಮಿಶ್ರಣ ಮಾಡಬೇಕು. ಎಲ್ಲ ಗಂಟಿಲ್ಲದ ಹಾಗೆ ಎಲ್ಲವನ್ನು ಒಂದು ಚೌಟಿನ ಸಹಾಯದಿಂದ ಎಲ್ಲದನ್ನು ಕಲಿಸ್ಬೇಕು. ತುಂಬ ಚೆನ್ನಾಗಿ ನೀಟಾಗಿ ಕಲಿಸ್ಬೇಕು. ಗಂಟು ಯಾವುದೇ ರೀತಿ ಗಂಟಿರಬಾರ್ದು. ಆಮೇಲೆ ನಾವು ಇದನ್ನು ಒಲೆ ಮೇಲೆ ಇಡಬೇಕು. ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ಒಲೆ ಮೇಲೆ ಇಡಬೇಕಿದನ್ನ. ಆದರೆ ಇದು ತಳ ಹತ್ತದಂಗೆ ಇದು ಏನಾಗ್ದಂಗೆ ಕೈಯಾಡ್ತಾನೆ ಇರಬೇಕು. ಬಿಟ್ಟು ಬಿಡ್ದಂಗೆ ಕೈಯಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ತುಂಬ ಸಿಹಿಯಾದ ಪದಾರ್ಥ ಮತ್ತು ರುಚಿಕರವಾದ ಪದಾರ್ಥ ಮತ್ತು ಸ್ಮೂತ್ನೆಸ್ ತುಂಬ ಚೆನ್ನಾಗಿರುತ್ತೆ ಪದಾರ್ಥ ಇದು. ನಿಮಗೆ ತುಂಬ ಇಷ್ಟವಾಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. 7 ಕಪ್ ಅಂದರೆ 7 ಕಪ್ ಸ್ವೀಟ್ ಅಂದರೆ 7 ಕಪ್ ಪದಾರ್ಥಗಳನ್ನ ಹಾಕಿ ಮಾಡ್ತಕ್ಕಂಥದ್ದೇ 7 ಕಪ್ ಸ್ವೀಟು. ನೋಡಿ, ಈ ಹದ ಬರುವವರೆಗೂ ನೀವು ಕೈಯಾಡ್ತಾನೆ ಇರಬೇಕು. ಸ್ವಲ್ಪ ದಪ್ಪ ಇರೋ ಪಾತ್ರೆಯನ್ನು, ತಳ ಇರೋ ಪಾತ್ರೆಯನ್ನು ತಗೋಬೇಕು. ಅಂದರೆ ಒತ್ತೋದಿಲ್ಲ, ತಳ ಹಿಡಿಯೋದಿಲ್ಲ. ಸ್ವಲ್ಪ ನೋಡಿ, ಈ ಥರ ಬಿಟ್ಕೊಳ್ಬೇಕು. ಎಲ್ಲ ನೀರಿನ ಅಂಶ ಹೋಗಿ. ಸ್ವಲ್ಪ ಹದ ತಪ್ಪಿದರೂ ಇದು 7 ಕಪ್ ಸ್ವೀಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡು ಈ ಹದದಲ್ಲಿ ತಟ್ಕೋಬೇಕು. ಒಂದು ತಟ್ಟೆಯಲ್ಲಿ ಹಾಕಿ ಸೇಪನ್ನು ಕೊಯ್ದಿದ್ದೀನಿ ನೋಡಿ, ಯಾವ ರೀತಿ ಬಂದಿದೆ. ತುಂಬ ಸ್ಮೂತಾಗಿರುತ್ತೆ 7 ಕಪ್ ಸ್ವೀಟು. ಡ್ರೈ ಆಗೋದಿಲ್ಲ ಇದು ಮತ್ತು ರುಚಿಕರವಾಗಿರುತ್ತೆ. ಹಾಲು ಮತ್ತು ಕೊಬ್ಬರಿ, ಎಣ್ಣೆ ಎಲ್ಲ ಇರೋದ್ರಿಂದ ಸ್ಮೂತ್ನೆಸ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ವಯಸ್ಸಾದವ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು. 7 ಕಪ್ ಸ್ವೀಟ್ ಮಾಡಿ ಟೇಸ್ಟ್ ಮಾಡಿ. ನಮ್ಮ ಚಾನೆಲ್ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.